ಹೆಲೋ ಗೈಸ್, ವಯಸ್ಸು ಹೆಚ್ಚಾದಂತೆ ಆರೋಗ್ಯದ ಮಹತ್ವವು ಹೆಚ್ಚಾಗುತ್ತದೆ. ಈ ಜೀವನ ಹಂತದಲ್ಲಿ ಸಾಮಾನ್ಯವಾಗಿ ಬಿಪಿ, ಡಯಾಬಿಟಿಸ್, ಶುಗರ್, ಹೃದಯ ಸಮಸ್ಯೆಗಳು ಎದುರಾಗಬಹುದು. ಆದರೆ ಬದಲಾವಣೆ ಬೇಕೆಂದರೆ ಅದನ್ನ ನಿಮ್ಮ ದಿನನಿತ್ಯದ ಸರಳವಾದ ಜೀವನ ಶೈಲಿಯಿಂದಲೇ ಸಾಧ್ಯ. ಯಾವ ಆಹಾರಗಳು ಆರೋಗ್ಯಕ್ಕೆ ಉತ್ತಮ, ಯಾವ ಆಹಾರಗಳನ್ನ ತಪ್ಪಿಸಬೇಕು, ಬಿಪಿ, ಶುಗರ್ ಮತ್ತು ಹೃದಯದ ಆರೋಗ್ಯವನ್ನ ಹೇಗೆ ನಿಯಂತ್ರಿಸಬಹುದು, ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದೆ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಯಸ್ಸಾದವರು ತಿನ್ನಬೇಕಾದ ಉತ್ತಮ ಆಹಾರಗಳು: ಹಣ್ಣುಗಳು, ಹಸಿರು ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಪ್ರೋಟೀನ್ ಸಮೃದ್ಧ ಆಹಾರಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಒಣ ಹಣ್ಣುಗಳು ಮತ್ತು ಬೀಜಗಳು. ಹಣ್ಣುಗಳು: ಬಾಳೆಹಣ್ಣು ಶಕ್ತಿ ನೀಡುತ್ತದೆ, ಬಿಪಿ ನಿಯಂತ್ರಿಸುತ್ತದೆ. ಪೇರಳೆ ಹಣ್ಣು ನಾರಿನಾಂಶ ಹೆಚ್ಚಿದ್ದು ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಸೇಬು ಹಣ್ಣು ಹೃದಯ ಆರೋಗ್ಯಕ್ಕೆ ಒಳ್ಳೆಯದು. ದ್ರಾಕ್ಷಿ ರಕ್ತದೊತ್ತಡ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಪಪ್ಪಾಯ ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸುತ್ತದೆ. ಹಸಿರು ತರಕಾರಿಗಳು: ಮೆಂತೆ ಸೊಪ್ಪು ಶುಗರ್ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಪಾಲಕ್ ಐರನ್, ಕ್ಯಾಲ್ಸಿಯಂ ಹೆಚ್ಚಿದ್ದು ಮೂಳೆಯ ಆರೋಗ್ಯಕ್ಕೆ ಉತ್ತಮ. ಕ್ಯಾರೆಟ್ ದೃಷ್ಟಿಶಕ್ತಿಗೆ ಒಳ್ಳೆಯದು. ಬೆಂಡೆಕಾಯಿ ಶುಗರ್ ನಿಯಂತ್ರಿಸಲು ಸಹಾಯಕಾರಿಯಾಗಿದೆ. ಕೋಸು ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತದೆ. ಸಂಪೂರ್ಣ ಧಾನ್ಯಗಳು: ರಾಗಿ ಕ್ಯಾಲ್ಸಿಯಂ ಹೆಚ್ಚಿದ್ದು ಮೂಳೆಗಳನ್ನ ಬಲಪಡಿಸುತ್ತದೆ. ಜೋಳ ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ. ಓಟ್ಸ್ ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬ್ರೌನ್ ರೈಸ್ ರಕ್ತದೊತ್ತಡ ಸಮತೋಲನಕ್ಕೆ ಉತ್ತಮವಾಗಿದೆ. ಪ್ರೋಟೀನ್ ಸಮೃದ್ಧ ಆಹಾರ: ಕಡಲೆ ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹೆಸರು ಬೇಳೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ. ಮೊಟ್ಟೆ ಸ್ನಾಯುಗಳ ಬಲವರ್ಧನೆಗೆ ಸಹಾಯಕ. ಕಡಿಮೆ ಕೊಬ್ಬಿನ ಮೀನು ಒಮೆಗಾ 3 ಇರುವುದರಿಂದ ಹೃದಯಕ್ಕೆ ಒಳ್ಳೆಯದು. ಹಾಲು ಮತ್ತು ಹಾಲಿನ ಉತ್ಪನ್ನಗಳು: ಕಡಿಮೆ ಕೊಬ್ಬಿನ ಹಾಲು ಮೂಳೆಯ ಆರೋಗ್ಯಕ್ಕೆ ಒಳ್ಳೆಯದು. ಮೊಸರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಜ್ಜಿಗೆ ರಕ್ತದೊತ್ತಡ ತಗ್ಗಿಸಲು ಸಹಾಯ ಮಾಡುತ್ತದೆ. ಒಣ ಹಣ್ಣುಗಳು ಮತ್ತು ಬೀಜಗಳು: ಬಾದಾಮಿ ಮೆದುಳಿನ ಕಾರ್ಯಕ್ಷಮತೆಯನ್ನ ಸುಧಾರಿಸುತ್ತದೆ. ವಾಲ್ನಟ್ಸ್ ಹೃದಯದ ಆರೋಗ್ಯಕ್ಕೆ ಉತ್ತಮ. ಚಿಯಾ ಬೀಜ ಶುಗರ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ತಿನ್ನಬಾರದ ಹಾನಿಕಾರಕ ಆಹಾರಗಳು: ಹೆಚ್ಚು ಉಪ್ಪಿನ ಆಹಾರ, ಉಪ್ಪಿನಕಾಯಿ, ಪ್ಯಾಕೆಟ್ ಫುಡ್, ಚಿಪ್ಸ್, ಸೇವ್, ಉಪ್ಪು ಇರುವ ಸಾಂಬಾರು, ಕುರುಕುರೆ ತಿಂಡಿಗಳು. ಇವುಗಳನ್ನ ಯಾಕೆ ತಪ್ಪಿಸಬೇಕು? ಉಪ್ಪು ಹೆಚ್ಚಿರುವ ತಿಂಡಿಗಳಲ್ಲಿ ಬಿಪಿ ಹೆಚ್ಚಾಗಬಹುದು, ಮೂಳೆಗಳು ಬಲಹೀನಗೊಳ್ಳಬಹುದು, ಹೃದಯ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಹೆಚ್ಚು ಸಕ್ಕರೆಯ ಆಹಾರಗಳು: ಜಿಲೇಬಿ, ಲಡ್ಡು, ಮೈಸೂರ್ ಪ್ಯಾಕ್, ಕೇಕ್ಸ್, ಐಸ್ ಕ್ರೀಮ್, ಸಿಹಿ ಹಿಟ್ಟಿನ ತಿಂಡಿಗಳು, ಬೂಂದಿ, ಪಾಯಸ, ಜಾಮೂನ್ಗಳು, ಸೋಡಾ, ಕೋಲಾ, ಪ್ಯಾಕೆಟ್ ಜ್ಯೂಸ್, ಎನರ್ಜಿ ಡ್ರಿಂಕ್ಸ್ ಗಳು. ಇವುಗಳನ್ನ ಯಾಕೆ ತಪ್ಪಿಸಬೇಕು? ಇವುಗಳಿಂದ ಡಯಾಬಿಟಿಸ್ ಹೆಚ್ಚಾಗಬಹುದು, ದಂತ ಸಮಸ್ಯೆಗಳು ಉಂಟಾಗಬಹುದು, ಶರೀರದ ಕೊಬ್ಬು ಹೆಚ್ಚಾಗಬಹುದು. ಹೆಚ್ಚು ಎಣ್ಣೆಯ ಮತ್ತು ಕರಿದ ಆಹಾರಗಳು: ಬಜ್ಜಿಗಳು, ಬೋಂಡಾ, ಪಕೋಡಾ, ಚಿಕನ್ ಫ್ರೈ, ಪರೋಟಾ, ಪೂರಿ, ಸಮೋಸ, ಫಾಸ್ಟ್ ಫುಡ್. ಇವುಗಳು ಹೃದಯಕ್ಕೆ ಹಾನಿಕಾರಕ, ಕೊಲೆಸ್ಟ್ರಾಲ್ ಹೆಚ್ಚಿಸಬಹುದು, ದೇಹದ ತೂಕ ಹೆಚ್ಚಿಸಬಹುದು. ಹೆಚ್ಚು ಕೆಮಿಕಲ್ ಇರುವ ಆಹಾರಗಳು: ಮಾದಕ ಪಾನೀಯಗಳು, ಆಲ್ಕೋಹಾಲ್, ಬೀರ್, ಸೋಡಾ, ಮ್ಯಾಗಿ, ಪಾಸ್ತಾ, ನೂಡಲ್ಸ್. ಪ್ರಿಸರ್ವೇಟಿವ್ ಇರುವ ಆಹಾರಗಳು: ಪ್ಯಾಕೆಟ್ ಸ್ನಾಕ್ಸ್, ಚಾಕ್ಲೇಟ್. ಇವುಗಳು ಜೀರ್ಣಕ್ರಿಯೆಗೆ ಹಾನಿ ಮಾಡಬಹುದು, ಲಿವರ್ ಮತ್ತು ಕಿಡ್ನಿಗೆ ಹಾನಿ ಮಾಡಬಹುದು, ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಹೆಚ್ಚು ಕೆಫಿನ್ ಇರುವ ಪಾನೀಯಗಳು: ಕಾಫಿ ಮತ್ತು ಟೀ, ಎನರ್ಜಿ ಡ್ರಿಂಕ್ಸ್, ರೆಡ್ ಬುಲ್, ಕೋಕೋ ಕೋಲಾ. ಇವುಗಳು ನಿದ್ರೆ ಸಮಸ್ಯೆ ಉಂಟು ಮಾಡುತ್ತದೆ, ರಕ್ತದೊತ್ತಡವನ್ನ ಹೆಚ್ಚಿಸಬಹುದು, ಪಚನ ಕ್ರಿಯೆಗೆ ಹಾನಿ ಮಾಡಬಹುದು. ಆರೋಗ್ಯಕರ ಆಹಾರದ ಪ್ರಯೋಜನಗಳು ಮತ್ತು ಪರಿಣಾಮಗಳು: ಶಕ್ತಿಯನ್ನ ಹೆಚ್ಚಿಸುತ್ತದೆ. ಹಸಿರು ತರಕಾರಿಗಳು, ಹಣ್ಣುಗಳು, ನಾರಿನಾಂಶಯುಕ್ತ ಆಹಾರಗಳು ದೇಹದಲ್ಲಿ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಉದಾಹರಣೆಗೆ ಬೆಳಿಗ್ಗೆ ಪೋಷಕ ಆಹಾರ ತಿಂದರೆ ದಿನವಿಡೀ ಶಕ್ತಿಯುತವಾಗಿ ಕೆಲಸ ಮಾಡಬಹುದು. ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಕಡಿಮೆ ಕೊಬ್ಬಿನ ಆಹಾರ ಹೃದಯದ ಆರೋಗ್ಯವನ್ನ ರಕ್ಷಿಸುತ್ತದೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇರುವ ಆಹಾರಗಳು ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತದೆ. ಬಿಪಿ ಮತ್ತು ಶುಗರ್ ನಿಯಂತ್ರಣ: ಮೆಂತೆ, ಕಡಲೆ, ರಾಗಿ, ಪೇರಳೆ ಹಣ್ಣು ಶುಗರ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಕಡಿಮೆ ಉಪ್ಪಿನ ಆಹಾರ ಬಿಪಿ ನಿಯಂತ್ರಿಸಲು ಸಹಾಯಕಾರಿಯಾಗಿದೆ. ಮೂಳೆಗಳು ಬಲವಾಗುತ್ತದೆ, ಮೆದುಳಿನ ಆರೋಗ್ಯವನ್ನ ಸುಧಾರಿಸುತ್ತದೆ. ಪರಿಣಾಮಗಳು: ದೇಹದ ತೂಕ ಹೆಚ್ಚಾಗುತ್ತದೆ, ಬಿಪಿ ಮತ್ತು ಶುಗರ್ ಹೆಚ್ಚುತ್ತದೆ, ಹೃದಯ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತದೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತದೆ. ಹೆಚ್ಚು ಮಸಾಲೆ ಮತ್ತು ಸಂಸ್ಕೃತ ಆಹಾರ ಜೀರ್ಣಕ್ರಿಯೆಗೆ ಹಾನಿ ಮಾಡುತ್ತದೆ. ದಿನನಿತ್ಯದ ಸರಳ ಆರೋಗ್ಯ ಸಲಹೆಗಳು: ದಿನವನ್ನು ಆರೋಗ್ಯಕರವಾಗಿ ಪ್ರಾರಂಭಿಸುವುದು, ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವುದು, ಕಡಿಮೆ ಒತ್ತಡದ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು, ಸಮತೋಲನದ ಆಹಾರ ಸೇವನೆ, ಪೌಷ್ಟಿಕ ಆಹಾರ ಸೇವನೆ ಮಾಡಿ, ಹೆಚ್ಚು ನೀರು ಕುಡಿ, ದೈನಂದಿನ ವ್ಯಾಯಾಮ, ಪ್ರತಿದಿನ 30 ನಿಮಿಷ ವಾಕಿಂಗ್ ಮಾಡಿ, ಸರಳ ಯೋಗಾಸನಗಳನ್ನ ಮಾಡಿ, ಒಬ್ಬಂಟಿ ಕೂರದ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ, ಮಾನಸಿಕ ಆರೋಗ್ಯ ಕಾಪಾಡುವುದು, ಒತ್ತಡ ಕಡಿಮೆ ಮಾಡಿಕೊಳ್ಳಿ, ಸಂತೋಷದಾಯಕ ಸಂಗತಿಗಳನ್ನ ಮಾಡಿ, ಪರಿವಾರ ಸ್ನೇಹಿತರ ಜೊತೆ ಹೆಚ್ಚು ಸಮಯ ಕಳೆಯಿರಿ. ನಿಯಮಿತ ಆರೋಗ್ಯ ಪರೀಕ್ಷೆ: ಪ್ರತಿ 3 ತಿಂಗಳಿಗೊಮ್ಮೆ ಬಿಪಿ, ಶುಗರ್ ಪರೀಕ್ಷೆ ಮಾಡಿಸಿಕೊಳ್ಳಿ. ಚಿಕಿತ್ಸಕರ ಸಲಹೆಯಂತೆ ಔಷಧಿ ಸಮಯಕ್ಕೆ ತೆಗೆದುಕೊಳ್ಳಿ. ಆರೋಗ್ಯ ಸಮಸ್ಯೆ ಕಾಣಿಸಿದ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ಸರಿಯಾದ ಆಹಾರ ಸೇವನೆ, ಸರಳ ವ್ಯಾಯಾಮ, ಸಂತೋಷಕರ ಜೀವನ ಶೈಲಿಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸರಳ ಸಲಹೆಗಳನ್ನ ಅನುಸರಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.